ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಂಡಂ ವಾಕ್ಪಟತ್ವಂಚ ಹನುಮಸ್ಮರಣಾರ್ಭವೇ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಮೋಸ್ತುತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಿಮಿಕಿಟ ತಿಮ್ಮಿಕಿಟ ಬಾಜ ಮೃದಂಗ ತಿಮಿಕಿಟ ತಿಮ್ಮಿಕಿಟ ಬಾಜ ಮೃದಂಗ ಬ್ರಹ್ಮ ತಾಳಕರೇ ಗಜಾನನ ಬ್ರಹ್ಮ ತಾಳಕರೇ ಗಜಾನನ ತಾಂಡವ ನೃತ್ಯ ಹರೇ ಗಜಾನನ. ಶಂಕರ ಪುತ್ರ ಸುರನರ ಸ್ತೋತ್ರ ಶಂಕರ ಪುತ್ರ ಸುರನರ ಸ್ತೋತ್ರ ಶಂಕರ ಪುತ್ರ ಸುರನರ ಸ್ತೋತ್ರ ಅಮಿತ ಕಾಮಿತ ಫಲದಾಯಕ ಗಜಾನನ ಅಮಿತ ಕಾಮಿತ ಫಲದಾಯಕ ಗಜಾನನ ತಾಂಡವ ನೃತ್ಯ ಹರೇ ಗಜಾನನ. ಹರೇ ಗಜಾನನ ತಾಂಡವ ನೃತ್ಯ ಹರೇ ಲಕ್ಷ್ಮೀರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ಮುಜಕುಂದ ವರದ ಗೋವಿಂದ ಪುಂಡರೀಕ ವರದ ಗೋವಿಂದ ಪ್ರಹ್ಲಾದ ವರದ ಗೋವಿಂದ ಹರಿಯದ ಕೈದ ಪರಾಧಗಳ ಮಂದಿಸೋ ಗೋವಿಂದ ನಂಬಿದ ಭಕ್ತೃದ್ಧಾರ ಮಾಡು ಗೋವಿಂದ. ಜಯ ರಮ ಪಾರ್ವತಿ ಪದಯೇ ಹರ ಹರ ಮಹಾದೇವ ಶಂಭೋ. ಕೀರ್ತನಾರಂಭ ಕಾಲದಲ್ಲಿ ಮಹಾಗಣಪತಿಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಪೂಜ್ಯ ಗುರುಗಳಾದಂಥ ಕೀರ್ತಿಶೇಷರಾದಂಥ ಬೆಳಗೊಳ ನಾರಾಯಣದಾಸನ ಮನದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಕ್ಷೇತ್ರ ದೈವಗಳ ಪಾದಾರವಿಂದಗಳಿಗೆ ಪೊಡಮಟ್ಟು ಪ್ರಾಜ್ಞ ಮಹನೀಯರಾದ ತಮ್ಮೆಲ್ಲರನ್ನು ಭಗವದ್ ಧ್ಯಾನದ ಸುಸಮಯಕ್ಕೆ ಸ್ವಾಗತವನ್ನು ಕೋರುತ್ತಾ ಜ್ಞಾನಿಗಳ ಒಂದು ಮಾತನ್ನು ಹೇಳ್ತಾರೆ ಬಂಧುಗಳೇ. 84 ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠತಮವಾದ ಜನ್ಮ ಮಾನವ ಜನ್ಮ. ಈ ಮಾನವ ಜನ್ಮಕ್ಕೆ ದೈವ ಯಾವುದು ಅಂದ್ರೆ ಅದು ಮಾತೆ, ತಾಯಿಯೇ ಮೊದಲ ದೈವ. ಅದಕ್ಕೆ ಶಾಸ್ತ್ರಕಾರ ಹೇಳ್ತಾರೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಮೊದಲಕ್ಷರವ ಕಲಿಸಿದಾತೆ ಮಾತೆ, ಮೊದಲಕ್ಷರವ ಕಲಿಸಿದಾತೆ ಮಾತೆ. ಹೇಳಪ್ಪ ಕಂದ, ಹೇಳೋ ಪ್ರಣವೋ, ಅಮ್ಮ ಅನ್ನಪ್ಪ, ಅಪ್ಪ ಅನ್ನಪ್ಪ ಅಲ್ಲ, ಹೇಳೋದು ಅಮ್ಮ ಹೇಳೋದು ಕಲಿಸೋದು. ಅತ್ತೆ ಅನ್ನೋ ಅಂತ ಹೇಳ್ಕೊಡ್ತಾಳೆ. ಅದು ನೋಡು, ಇದು ಮರ, ಇದು ಗಿಡ, ಪ್ರಕೃತಿ ಪರಿಚಯ ಮಾಡಿಸೋಳು ತಾಯಿ. ಬಿದ್ದಾಗ ಎದ್ದೋಡಿ ಬಂದು ಎತ್ತಿ ಮುದ್ದಾಡಿ ನೇವರಿಸಿ ಸಾಂತ್ವನ ಹೇಳೋಳು ತಾಯಿ. ಅದಕ್ಕೆ ಮೊದಲ ದೈವ ತಾಯಿ ಆಗ್ತಾಳೆ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ತಾಯಿಗೆ ಮಿಗಿಲಾದ ದೇವರಿಲ್ಲ, ತಾಯಿಗೆ ಮಿಗಿಲಾದ ದೇವರಿಲ್ಲ, ಧರ್ಮಕ್ಕೆ ಮಿಗಿಲಾದ ಸಕನಿಲ್ಲ, ಧರ್ಮಕ್ಕೆ ಮಿಗಿಲಾದ ಸಕನಿಲ್ಲ, ತಾಯಿಗೆ ಮಿಗಿಲಾದ ದೇವರಿಲ್ಲ, ದೇವ
ದೇವರಿಲ್ಲ ದೇವರಿಲ್ಲ. ತಾಯಿಗೆ ಮಿಗಿಲಾದ ದೈವವಿಲ್ಲ, ಧರ್ಮಕ್ಕೆ ಮಿಗಿಲಾದ ಸಕನಿಲ್ಲ. ಯಾರು ಧರ್ಮಕ್ಕೆ ಮಿಗಿಲಾದ ಸಕನಿಲ್ಲ? ಈ ಲೋಕದಲ್ಲೂ ಸ್ನೇಹಿತರೆಲ್ಲ ಪಾರ್ಟಿಗೆ ಬರ್ಬೋದು, ಏನಾದ್ರು ಉತ್ಸವ ಅಂದ್ರೆ ಬರ್ಬೋದು, ಕಷ್ಟ ಸುಖ ಅಂದ್ರೂ ಬರ್ಬೋದು. ಆದ್ರೆ ಈ ಲೋಕ ಬಿಟ್ಟು ಆ ಲೋಕಕ್ಕೆ ಹೊರಟಾಗ ನಮ್ಮ ಕೈ ಹಿಡಿದು ಜೊತೆಲಿ ಬರೋನೆ ಧರ್ಮ ಅನ್ನೋ ಸ್ನೇಹಿತ. ಅದಕ್ಕೋಸ್ಕರ ಆ ತಾಯಿ ಸೇವೆ ಮಾಡಿದಂಥ ಹಲವಾರು ಮಹನೀಯರು ಈ ಪ್ರಪಂಚದಲ್ಲಿ, ಒಬ್ಬಿಬ್ಬರಲ್ಲ ಹಲವಾರು ಜನ. ತಂದೆ ಆದವನು ತಾಯಿಯನ್ನು ನೋಯಿಸಿದ ಎಂಬ ಕಾರಣಕ್ಕೆ 5 ವರ್ಷದ ಪುಟ್ಟ ಕಂದ ಪ್ರಾಣನಾದ ಮಾತೆ ಕೊಟ್ಟ ವಿಷವನ್ನೇ ಪಾನ ಮಾಡದ. ನನ್ನಿಂದ ಯಾಕಮ್ಮ ಅಪ್ಪನ ಕೆಲ ಬಯಸ್ಕಂತಿ, ಕೊಡು ಕುಡಿತೀನಿ ವಿಷ ಅಂದ ಅವನು. ಹಾಗೆ ಬಾಲ ಧ್ರುವರಾಯ ಮಾತೆಯ ಚುಚ್ಚು ಮಾತಿನಿಂದ ನೊಂದವನು ತಪಗೈದು ಆಚಂದಾರ್ಕ ನಕ್ಷತ್ರವಾದ. ಪಿತೃಭಕ್ತ ಶ್ರವಣ ಕುಮಾರ ಕಣ್ಣಿಲ್ಲದ ತಂದೆ ತಾಯಿನ ಹೆಗಲ ಮೇಲೊತ್ತು ತೀರ್ಥಕ್ಷೇತ್ರ ದರ್ಶನ ಮಾಡಿಸ್ತ. ಹಾಗೆ ಅಸಮಸಾಸಿ ವಿಷಮವೀರ ಪಾರ್ಥಿವರೆಯ ಪಾರ್ಥ ಅರ್ಜುನ ಸುರಲೋಕಕ್ಕೆ ಸೋಪಾನ ಕಟ್ಟಿ ಐರಾವತ ಕಾಮಧೇನು ಕಲ್ಪವೃಕ್ಷಗಳ ತರಿಸಿ ಮಾತೆಯ ಕೈಯಲ್ಲಿ ಗಜಗೌರಿ ವ್ರತ ಮಾಡಿಸ್ತ. ಹಾಗೆಯೇ ತ್ರೇತಾಯುಗದಲ್ಲಿ ಅವತರಿಸಿದಂತ ಮಹಾಶಿವಭಕ್ತನಾದಂಥ ರಾವಣೇಶ್ವರ ತಾಯಿಗೋಸ್ಕರವಾಗಿ ಸಾಕ್ಷಾತ್ ಶಿವನನ್ನೇ ಮೆಚ್ಚಿಸಿ ಅವನ ಅಂತರಂಗದ ಆತ್ಮಲಿಂಗವನ್ನು ತಂದು ಪರಮ ಪವಿತ್ರವಾದ ಈ ಭೂಲೋಕದಲ್ಲಿರಿಸಿ ಭುವಿಯನ್ನೇ ಭೂಕೈಲಾಸ ಮಾಡಿದಂಥ ಮಹಾನುಭಾವ. ಆದ್ದರಿಂದ ಈ ದಿವಸ ರಾಮೋಹಳ್ಳಿಯಲ್ಲಿ ತಾಯಿ ಸುವರ್ಣಮ್ಮನವರ 2ನೇ ವರ್ಷದ ವಾರ್ಷಿಕ ಸ್ಮರಣೆಯ ಅಂಗವಾಗಿ ಆ ಮಾತೃ ಸೇವೆ ಮಾಡುತ್ತಿರುವ ಮಕ್ಕಳ ಮನದಿಂಗಿತದಂತೆ ಈ ವೇದಿಕೆ ಮೂಲಕ ಭೂಕೈಲಾಸ ಅರ್ಥಾತ್ ರಾವಣನ ಮಾತೃಭಕ್ತಿ, ಗಣಪತಿಯಿಂದ ಆತ್ಮಲಿಂಗ ಪ್ರತಿಷ್ಠಾಪನೆ ಎನ್ನುವಂತ ಶಿವಕಥೆಯನ್ನ ನಾವು ನೀವೆಲ್ಲ ಕೇಳಿ ಕೃತಾರ್ಥರಾಗಬೇಕಾಗಿದೆ. ಆದುದರಿಂದ ದಯಮಾಡಿ ತಾವೆಲ್ಲರೂ ಕೂಡ ಇವತ್ತು ಶ್ರವಣೇಂದ್ರಿಯಗಳಿಗೆ ಕೆಲಸ ಕೊಡಬೇಕು, ಕಿವಿಗಳಿಗೆ ಕೆಲಸ. ಕೇಳೋದಷ್ಟೇ ನಿಮ್ಮ ಕೆಲಸ, ಮಾತಾಡೋದು ನನ್ನ ಕೆಲಸ. ಯಾಕೆಂದ್ರೆ ನನಗೆ ಅಮೌಂಟ್ ನಿಗದಿ ಆಗ್ಬಿಟ್ಟದೆ, ಮೀಟ್ರ್ ಹೊಡಕ್ ಶುರು ಮಾಡೋದೆ. ನಾನು ಎಷ್ಟು ಮಾತಾಡಿದ್ರು ಅಮೌಂಟ್ ಸಿಗುತ್ತೆ. ಇಬ್ಬರು ಕೂತ್ಕೊಂಡು ಅಷ್ಟೊತ್ತಿನ ಮಾತಾಡ್ತಾರೆ, ₹1 ಇಲ್ಲ ಅವ್ರಿಗೆ. ಅಲ್ಲೇ ಕೂತ್ಕೊಂಡ ಎಡಭಾಗದಲ್ಲಿ ಕೂತವ್ರೆ. ಅವರು ಈಗ ಅಲ್ಲಿ ಬೆಂಗಳೂರು ಸುದ್ದಿ ಮುಗಿದು ಮೈಸೂರಿಗೆ ಹೋಗಿ ಅತ್ತೆ ಸೊಸೆ ನಾದ್ನಿ ವಿಚಾರ ಎಲ್ಲ ಮುಗಿದು ಯಾರಿಗೋ ಮದುವೆ ಮಾಡ್ಸೋಕೆ ನಿಂತವ್ರು ಇಬ್ಬರು ಸೇರ್ಕೊಂಡು. ಅದಾಗೂ ಕೆಲಸ ಅಲ್ಲ. ಈಗ ನೋಡ್ಕೊಂಬರೋಕೆ ಹೊರಟೆ ಬಿಟ್ರೆ ತೆಗೆದ್ದೆ, ಹೆಣ್ಣು ನೋಡ್ಕೊಂಬತ್ತಿ ಬಿಡಪ್ಪ, ಸವಾಸ ಬೇಡ. ಆಯ್ತು ನೋಡಿ, ದಯಮಾಡಿ ಶ್ರವಣೇಂದ್ರಿಯಗಳಿಗೆ ಕೆಲಸ ಕೊಡಿ. ತಾವೆಲ್ಲ ಸ್ವಲ್ಪ ಮಾತುಗಳ ಕಡಿವಾಣ ಹಾಕಿಯಮ್ಮ. ಹೆಣ್ಮಕ್ಳಿಗೆ ಒಂದು ಹೆಸರಿದೆ ಗೊತ್ತಾ, ಮಾತೆಯರು ಅಂತ. ಯಾಕೆ ಗೊತ್ತಾ? ಮಾತು ಜಾಸ್ತಿ ಆಡೋರು, ಅದಕ್ಕೆ ಮಾತೆಯರು ಅಂತ. ಅದಕ್ಕೆ ಇವತ್ತು ಆ ಮಾತು ಸುಳ್ಳಾಗ್ಬಿಡ್ಬೇಕೀಗ. ತಾಯಂದ್ರೆಲ್ಲ ಈ ಕಡೆ ಗಮನ ಕೊಟ್ಟು ಶಿವಕಥೆ ಕೇಳಿ, ಯಾರು ರಾವಣ, ಯಾರು ಕೈಕಸ ಮಾತ, ಏನವರಿಬ್ಬರ ಪ್ರೀತಿ, ತಾಯಿ ಮಕ್ಕಳ ಬಾಂಧವ್ಯ ಏನು, ರಾವಣ ತಾಯಿ ಮುಂದೆ ಮಾಡಿದ ಶಪಥವನ್ನು ನೆರವೇರಿಸ್ಕೊಂಡ, ಸಾಧ್ಯವಾಯಿತಾ ಅಸಾಧ್ಯವಾಯಿತಾ ಅನ್ನೋ ಕಥೆ ಇದು. ಭೂಕೈಲಾಸ ಬಹಳ ಅದ್ವಿತೀಯವಾಗಿ ಕರ್ನಾಟಕ ಹಿಂದೆ ಕೇಳದ ಮುಂದೆ ಕೇಳರಿಯದ ಅತ್ಯಂತ ಉತ್ಕೃಷ್ಟವಾದಂಥ ಕೀರ್ತನಾ ವಿಚಲಕ್ಷಣ, ಕೀರ್ತನಾ ನಕ್ಷತ್ರ, ಅದ್ವಿತೀಯವಾದಂಥ ಹರಿಕಥ ವಿದ್ವಾಂಸರು ಆರ್ ಗುರ್ರಾಜುಲ್ನಾಡೂರವರು ಈ ಕಥೆಯನ್ನು ಧ್ವನಿಮುದ್ರಿಕೆಲ್ಲ ಮಾಡಿ ಕರ್ನಾಟಕದೆಲ್ಲ ಸೂತ್ರ ಬಾಂಧವರಿಗೂ ಕೇಳುವಂತೆ ಮಾಡಿದರು. ಹಾಗೆ ಭಕ್ತಿ ರಸವನ್ನುಂಟು ಮಾಡಿದಂಥ ಬದ್ಧಗಿರಿ ಅಚ್ಯುತದಾಸರು ಈ ಕಥೆ ಶ್ರವಣ ಮಾಡಿದರು. ನಾವು ಸಾಮಾನ್ಯ ಕಲಾವಿದರು, ನಾವು ಕೂಡ ಕಥಾಮೃತವನ್ನು ಶ್ರವಣ ಮಾಡೋಣ. ತಾವು ಇವೆಲ್ಲ ಭಕ್ತಿಯಿಂದ ಭಗವದ್ಧ್ಯಾನ 2.5 ಗಂಟೆಗಳ ಕಾಲ ತಾವೆಲ್ಲ ಕೇಳಬೇಕು ಅಂತೇಳಿ ಹೇಳ್ತಾ ಕಥಾಭಾಗವನ್ನು ಪ್ರಾರಂಭ ಮಾಡೋಣ. ಭರತ ಭುವಿಯಲ್ಲಿ ಮೆರೆಯುತ್ತಲಿದೆಯೋ ಸ್ವರ್ಣ ಲಂಕೆಯೋ ವೈಭವದಿಂದ, ಭರತ ಭುವಿಯಲ್ಲಿ ಮೆರೆಯುತ್ತಲಿದೆಯೋ ಸ್ವರ್ಣ ಲಂಕತ ವೈಭವದಿಂದ, ಅಳುತ್ತಲಿಹನು ರಾವಣೇಶ್ವರ, ಆಳುತ್ತಲಿರುವನು ರಾವಣೇಶ್ವರ, ಅತಿಭುಜ ಬಲ ಪರಾಕ್ರಮದಿಂದಲಿತ. ಸಾಂಬ ಸದಾಶಿವ ಸಾಂಬ ಸದಾಶಿವ ಸಾಂಬ ಸದಾಶಿವ ಸಾಂಬ ಶಿವ, ಸಾಂಬ ಸದಾಶಿವ ಸಾಂಬ ಸದಾಶಿವ ಸಾಂಬ ಸದಾಶಿವ ಸಾಂಬ ಶಿವ. ಸುತ್ತ
ಸುತ್ತಲೂ ಸಮುದ್ರದಿಂದ ಆವೃತವಾದಂತ ಸ್ವರ್ಣಲಂಕೆ, ಅಭೇದ್ಯವಾದಂತ ಬೃಹದಾಕಾರವಾದಂತ ಕೋಟೆ, ಮಧ್ಯಭಾಗದಲ್ಲಿ ಒಳೆಯುತ್ತಿರುವಂತ ದಿವ್ಯವಾದ ಸ್ವರ್ಣದ ಅರಮನೆ. ಅರಮನೆಯ ಅಧಿಪತಿ ಯಾರು ಅಂದ್ರೆ ಕೈಕಸಾ ಗರ್ಭಾಂಶ ಸಂಭೂತ ಮಹಾಬ್ರಾಹ್ಮಣ, ನವವ್ಯಾಕರಣ ಪಂಡಿತ, ಪೌಲಸ್ತ್ಯ ವಂಶ ಕುಲೋದ್ಭವನಾದಂತ ದಶಕಂಠ ರಾವಣೇಶ್ವರ. ಸಹೋದರ ಹರಿಭಕ್ತನಾದ ವಿಭೀಷಣ, ಮತ್ತೋರ್ಮ ಅಸಮಸಾಸಿ ಕುಂಭಕರ್ಣ. ಸಹೋದರಿ ಅತ್ಯಂತ ಬಲಶಾಲಿಯಾದಂಥ ಶೂರ್ಪನಖ. ಇಂಥ ರಾವಣೇಶ್ವರ ಕುಳಿತಿದ್ದಾನೆ ಸಾವಿರಾರು ನಕ್ಷತ್ರಗಳ ಮಧ್ಯೆ ಶೋಭಾಯಮಾನವಾಗಿ ಹೊಳೆವ ಚಂದಿರನಂತೆ ಕುಳಿತು ಹೇಳುತ್ತಿದ್ದಾನೆ. ಆಹಾ, ಶಿವನ ವರಬಲದಿಂದಲಿ, ಶಿವನ ವರಬಲದಿಂದಲಿ ಈ ಸ್ವರ್ಣಲಂಕೆಯ ನಾಳುವೆ ಸ್ವಸಾಮರ್ಥ್ಯದಿಂದ. ಹರಿವೈರಿ ನಾನಾಗಿ, ಹರಿವೈರಿ ನಾನಾಗಿ, ದಾನವರ ರಾಯನಾಗಿ, ಹರಿವೈರಿ ನಾನಾಗಿ, ದಾನವರ ರಾಯನಾಗಿ ಮೆರೆಯುತ್ತಿರುವ ಈ ಪೌಲಸ್ತ್ಯ ವಂಶ ಕುಲೋದ್ಭವ ರಾವಣೇಶ್ವರಗೆ ಹದಾರು ಸರಿ ಸಮರಿಹರೇ. ನನಗೆ ಸರಿ ಸಮಾನರಾರಿಹರು, ನನಗೆ ಸರಿ ಸಮಾನರಾರಿಹರು ಎನ್ನುತ್ತಿಹರೆ ತಲೆಯೊಳಗೆ ಸರಿ ಸಮರು, ಎನ್ನುತ್ತಿಹರೆ ತಲೆಯೊಳಗೆ ಸರಿ ಸಮರು, ಇರುತ್ತಿಹರೆ ತಲೆಯೊಳಗೆ ಸರಿ ಸಮರು. ನನಗೆ ಸರಿ ಸಮಾನರಾರಿಹರು. ಪ್ರಹಸ್ತ ಪರಮ ವೈರಿಗೆ ಎದುರದೆ ಅಂಜದೆ ಬೆಳುಕದೆ ಬೆಚ್ಚದೆ ಬಾಳುತ್ತಲಿರುವೆ. ದಾನವರ ರಾಯನಾಗಿ, ಪರಮ ಶಿವ ಭಕ್ತನಾಗಿ, ದಾನವರ ರಾಯನಾಗಿ, ಪರಮ ಶಿವ ಭಕ್ತನಾಗಿ ಸ್ವರ್ಣಲಂಕೆಯ ಆಳುವ ಎನಗೆ ನನಗೆ ಸರಿ ಸಮಾನರಾರಿಹರು, ನನಗೆ ಸರಿ ಸಮಾನರಾರಿಹರು, ನನಗೆ ಸರಿ ಸಮಾನರಾರಿಹರು. ಪ್ರಹಸ್ಥ ದಾನವರ ರಾಯನಾಗಿ, ಹರಿವೈರಿಯಾಗಿ, ಪರಶಿವನ ಪರಮ ಭಕ್ತನಾಗಿರುವ ಈ ತ್ರಿಭುವನ ಮಲ್ಲ ರಾವಣೇಶ್ವರನ ಆಸೆ ಇಂದ್ರ ಪದವಿಯನ್ನೇರುವುದು. ಸಿದ್ಧವಾಗಲಿ ಸೇನೆ, ಮೊಳಗಲಿ ರಣಕಹಳೆ. ಇದೀಗ ಹೊರಟು ದೇವೇಂದ್ರನ ಸಿಂಹಾಸನವನ್ನು ತಲುಪುವ ತನಕ ಎಲ್ಲೂ ನಿಲ್ಲದಿರಲಿ ರಕ್ಕಸ ಸೇನೆ, ಇದನ್ನ ಆಜ್ಞೆ ಅಂದ. ಆಜ್ಞೆಯನ್ನು ಕೇಳಿ ಹೊರಟಿತು ಸೈನ್ಯ. ಈ ವಿಚಾರ ಎಲ್ಲಿಗೆ ಮುಟ್ಟಿತು ಅಂದ್ರೆ ಅಂತಃಪುರಕ್ಕೆ ಮುಟ್ಟಿತು. ಆಗಿನ್ನು ರಾವಣ ಅವಿವಾಹಿತ, ಇನ್ನು ಮದುವೆ ಆಗಿಲ್ಲ. ಅವನ ತಾಯಿಯಾದ ಕೈಕಸಾದೇವಿಗೆ ಮುಟ್ಟಿತಂತೆ, ನಿನ್ನ ಮಗ ರಾವಣೇಶ್ವರ ಅಮರಾವತಿಗೆ ದಂಡೆತ್ತಿ ಹೊರಡ್ತಾ ಇದ್ದಾನೆ ಅಂತೇಳಿ. ಮಗ ಯುದ್ಧೋನ್ಮಾದದಲ್ಲಿ ಸಮರವನ್ನು ಸಾರಿ ಅಮರಾವತಿಗೆ ಹೋಗ್ತಿದ್ದಾನೆ ಅನ್ನೋ ಸಂತೋಷ ಒಂದು ಕಡೆ, ಮತ್ತೊಂದು ಕಡೆ ದುಃಖ. ಏಕೆ ಅಂದ್ರೆ ಶಿವ ಶಿವ, ನನ್ನ ಮಗನಾದ ರಾವಣೇಶ್ವರ ದೇವಲೋಕಕ್ಕೆ ದಂಡೆತ್ತಿ ಹೊರಟಿದ್ದಾನೆ. ದೇವತೆಗಳು ಅಮೃತಪಾನ ಮಾಡಿ ಮರಣವನ್ನು ಗೆದ್ದವರು. ಆದರೆ ನನ್ನ ಮಗ ಜನನ ಮರಣಗಳಿಗೆ ಒಳಪಟ್ಟವನು. ಅಯ್ಯಯ್ಯೋ, ಏನಾದರೂ ದೇವತೆಗಳಿಂದ ನನ್ನ ಮಗನಿಗೆ ಅನಾಹುತವಾದರೆ, ನನ್ನ ಮಗನಿಗೆ ಪ್ರಾಣಾಪಾಯವಾದರೆ ನನ್ನ ಗತಿ ಏನೋ?
ತಡೆಯಲು ಸಾಧ್ಯವೇ ನನ್ನ ಮಗನನ್ನ? ಅಸಾಧ್ಯ. ಯುದ್ಧೋನ್ಮಾದದಲ್ಲಿ ಹೊರಟಿರುವ ಮಗನನ್ನು ತಡೆಯುವುದು ನನಗೆ ಉಚಿತವಲ್ಲ, ಸರಿಯಾದ ಕಾರ್ಯವಲ್ಲ. ಇನ್ನೇನು ಮಾಡುವುದು? ಮಗನಿಗೇನು ಕುಂದುಂಟಾಗದಂತೆ ಶಿವನನ್ನು ಬೇಡುವುದೊಂದೇ ಮಾರ್ಗ. ಆದರೆ ಯಾವ ರೀತಿ ಪೂಜಿಸಲಿ, ಯಾವ ವ್ರತವನ್ನು ಮಾಡಲಿ, ಯಾರನ್ನ ಕೇಳಲಿ ಅಂತೇಳಿ ಮನಸ್ಸಿನಲ್ಲೇ ಸಂಕಲ್ಪ ಮಾಡಿಕೊಂಡು ತನ್ನ ಕುಲಗುರುಗಳಾದಂತ ಶುಕ್ರಾಚಾರ್ಯರನ್ನ ಭಕ್ತಿಯಿಂದ ಕರೀತಾ ಇದ್ದಾಳೆ. ಗುರುದೇವ ಕರುಣಾಮಯ ಬಾರೋ ಗುರುದೇವ, ಬಾರೋ ಗುರುದೇವ, ಮೊರೆ ಕೇಳಿ ಬಾರೋ ಗುರುವೇ, ಬಾರೋ ಗುರುದೇವ. ವಿನಯದಿಂದಲಿ ಬೇಡುವೆ ನಿನ್ನ, ಕರುಣೆಯ ತೋರಿ ಉತ್ತರಿಸನ್ನ. ವಿನಯದಿಂದಲಿ ಬೇಡುವೆ ನಿನ್ನ, ಕರುಣೆ ತೋರಿ ಉತ್ತರಿಸನ್ನ. ನೀನೇ ಗತಿಯು, ನೀನೇ ಮತಿಯು, ನೀನೇ ಆದಿ ಅಂತ್ಯವು ತಾನೇ. ನೀನೇ ಗತಿಯು, ನೀನೇ ಮತಿಯು, ನೀನೇ ಆದಿ ಅಂತ್ಯವು ತಾನೇ. ಬಾರೋ ಗುರುದೇವ ಬಂದೆಲ್ಲ ಉತ್ತರಿಸೋ, ಬಾರೋ ಗುರುದೇವ, ಬಾರೋ ಗುರುದೇವ. ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಿದ್ದಾಳ ಕೈಕಸಾದೇವಿ. ಆ ತಾಯಿಯ ಭಕ್ತಿ ಹೇಗಿತ್ತು ಅಂದ್ರೆ ಗುರುವನ್ನ ಸೆಳೆತಂದಂತಿತ್ತು. ಬರದಿರ್ಲಿಕ್ಕಾಗ್ತದ? ನಿಜವಾದ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಖಂಡಿತ ಭಗವಂತ ಒಲಿತಾನೆ. ಅದರ ದೃಢತೆ ಬೇಕು, ಮನಸ್ಸಲ್ಲಿ ಪ್ರೀತಿ ಬೇಕು. ಯಾರೋ ಹೇಳಿದ್ರು ಅಂತ ವ್ರತ ಮಾಡೋದಲ್ಲ, ಯಾರೋ ಹೇಳಿದ್ರು ಅಂತ ಪೂಜೆ ಮಾಡೋದಲ್ಲ. ಯಾರೊಬ್ರು ಇವತ್ತು ಅಭಿಷೇಕ ಚೆನ್ನಾಗಿ ಮಾಡಿಸಿರು, ನಾಳೆ ಇನ್ನೂ ಚೆನ್ನಾಗಿ ಮಾಡಿಸ್ಬೇಕಂತ ಚಾಲೆಂಜ್ ಮಾಡ್ಕೊಳ್ಳೋದಲ್ಲ. ಭಕ್ತಿ ಅಂದ್ರೆ ಮನವ ಮಂದಿರ ಮಾಡಿ ಮನದಲ್ಲಿ ಶಿವನನ್ನಿರಿಸಿ ಕ್ರಿಯಾ ಎನ್ನುವ ಪುಷ್ಪವನ್ನಿಟ್ಟು ಪ್ರಣತಿಯನ್ನು ಆರತಿ ಬೆಳಗುವಂತ, ಜಗತ್ತು ನೋಡ್ಲಿ ಅಂತ ಪೂಜೆ. ಮೊದಲ ಹಳೆಯ ಕಾಲದಲ್ಲಿ ದೇವ್ರ ಮನೆ ಇಲ್ಲ, ದೇವ್ರ ಗೂಡು ಅಂತ ಒಂದು ಗೂಡು, ಅದರಲ್ಲೊಂದು ದೀಪ ಹಚ್ಚಿಬಿಟ್ರೆ ಅದೇ ದೇವ್ರ ಮನೆ. ಈಗೆಲ್ಲ ಮನೆ ಕಟ್ಟಿಸ್ತಿದ್ದಂಗೆ ಪ್ಲಾನ್ ಮಾಡ್ತಿದ್ದಾಗೆ ಅದ್ಭುತವಾದ ದೇವ್ರ ಮನೆ ಕಟ್ಟಿಸ್ತಾರೆ. ಬಹುಪಾಲು ಆ ದೇವ್ರ ಮನೆ ಯಾತ ಕಟ್ಟಿಸ್ತಾರೆ ಅಂದ್ರೆ ನೆಂಟರನ್ನ ಕರ್ಕೊಂಡು ತೋರ್ಸಕ್ಕೆ ಹೆಂಗ್ ಕಟ್ಸಿವ್ ನೋಡ್ರಿ. ಬಾಗ್ಲೇ 3 ಲಕ್ಷ, ಟೈಲ್ಸೇ 6 ಲಕ್ಷ. ಇದೊಂದು ದೇವ್ರ ಮನೆಗೆ 30 ಲಕ್ಷ ಆಗಿದೆ ಅಂದ್ರೆ ಒಳಗಿರೋ ದೇವ್ರಂತ ನೀನೇ ಕೂತ್ಕೊಂಡ್ಬಿಡವ ಹೊಂಟೈತಿನ ತೆಗೆ. ಏನ್ ಈ ತಾನೆ ನನ್ನ ತೋರ್ಸಕ್ಕೆ ಈ ಕೆಲಸಕ್ಕೆ ಇಟ್ಕೊಂಡ್ಬಿಟ್ಟೆ ನನ್ನ ನೀನು. ಜಗತ್ತಲ್ಲಿ ಇನ್ನೇನು ಯಾರು ಕಟ್ಸೇ ಇಲ್ವಾ ದೇವ್ರ ಮನೆ? ಹುಡಿ ಯಾವುದಾದ್ರೂ ಮನೆಯಲ್ಲಿ ಮಗು ಹುಟ್ಟುಹಬ್ಬ ಮಾಡಿ 4 ಚಂದ್ರ ಮಧ್ಯೆ ಎಳ್ಕೋಬೋದಂತೆ. ಹೆಂಗ ಮಾಡಿದೆ ಹುಟ್ಟುಹಬ್ಬ ಮಗಂದು? ಮಗಳ ಮದುವೆ ಮಾಡಿ ಹೇಳ್ಬೋದು ನನ್ನ ಮಗಳ ಮದುವೆ ಹೆಂಗ ಮಾಡಿದೆ ಅಂತ. ಆದ್ರೆ ದೇವ್ರ ಸೇವೆ ಮಾಡಿ ಹ್ಯಾಂಗ ಮಾಡಿದೆ ಅಂತ ಎದೆ ತಟ್ಟಬಾರ್ದು. ಯಾಕೆ ಅಂದ್ರೆ ಮೆಚ್ಚಬೇಕಾದೊಂದು ಮೆತ್ತೆ ಹೋಗ್ತಾನೆ. ದೇವ್ರ ಸೇವೆ ಮಾಡೋದನ್ನು ಹೇಳ್ಕೊಂಡು ಓಡಾಡಂಗಿಲ್ಲ. ಭಕ್ತಿ ಅನ್ನೋದಾಗಿದ್ರೆ ಖಂಡಿತವಾಗಿ ಭಗವತಿ ಒಲಿತಾಳೆ. ಈ ತಾಯಿ ಕೈಕಸಾದೇವಿ ಭಕ್ತಿಯಿಂದ ಕರೆದದ್ದಕ್ಕೆ ತಟ್ಟನೆ ಪ್ರತ್ಯಕ್ಷರಾದ್ರು ಶುಕ್ರಾಚಾರ್ಯ. ಅಮ್ಮ ಕೈಕಸಾದೇವಿ, ಏನಮ್ಮ ಇಷ್ಟೊಂದು ಭಕ್ತಿಯಿಂದ ಕರೆದಿಯಲ್ಲ? ಬಂದಿರ ಗುರುದೇವ. ಮಗನಾದ ರಾವಣೇಶ್ವರ ದಿಗ್ವಿಜಯಕ್ಕಾಗಿ ಹೊರಟಿದ್ದಾನೆ. ಹೋದ ಕಾರ್ಯ ಸಾಫಲ್ಯವಾಗಬೇಕು, ನನ್ನ ಮಗ ಗೆದ್ದು ಬರಬೇಕು. ಅದಕ್ಕೆ ನಾನು ಇಲ್ಲಿ ಕುಳಿತು ನನ್ನ ಮಗನಿಗೆ ಶಕ್ತಿ ತುಂಬುವ ಕೆಲಸ ಮಾಡಬೇಕು.
ಮಗ ಅಲ್ಲೋಗವನ್ನೇ. ಆದ್ರೆ ನಾನಿಲ್ಲೇನು ಮಾಡೋದು ಅಂದ್ರೆ, ನನ್ನ ಮಗನಿಗೆ ಉತ್ತಮವಾದದ್ದಾಗಲಿ ಗೆಲುವಾಗಲಿ ಅಂತೇಳಿ ಇಲ್ಲಿ ಏನಾದರೂ ಒಂದು ವ್ರತ ಮಾಡಬೇಕು. ಅದಕ್ಕೆ ನೀವೇನಾದರೂ ದಾರಿ ತೋರಿಸಿ ಗುರುಗಳೇ, ಯಾವ ವ್ರತ ಮಾಡಲಿ ನಾನು? ಅಮ್ಮ, ಎಷ್ಟಾ ನಿಷ್ಕಾಮ ಪ್ರೇಮ ತಾಯಿ ನಿನ್ನದು. ಆಗಲಿ ತಾಯಿ, ಇದು ಮೃತ್ಯುಂಜಯನ ಆಶೀರ್ವಾದ ಹೊಂದಿದ್ದರೆ ಸಾಕು, ಮೃತ್ಯು ಬಾಧೆ ತಟ್ಟಲಾರದು ನಿನ್ನ ಮಗನನ್ನ. ಅದಕ್ಕೆ ನೀನೇನು ಮಾಡಬೇಕೀಗ? ಶಿವಧ್ಯಾನ ಮಾಡಬೇಕು, ಶಿವ ಪೂಜೆ ಮಾಡಬೇಕು. ಮಾಡ್ತೀನಲ್ಲ ಗುರುಗಳೇ. ಅಮ್ಮ, ಬಂಗಾರದ ಅರಮನೆ ಮಧ್ಯದಲ್ಲಿ ಕುಳಿತು ದೇವ ಮಂದಿರವನ್ನು ಕಟ್ಟಿಸ್ಕೊಂಡು 106 ದಾಸಿಯರ ಸೇವೆಯೊಂದಿಗೆ ಅವರೆಲ್ಲ ಸಿದ್ಧ ಮಾಡಿದ ಮೇಲೆ ನೀವು ಮಾಡೋ ಮಂಗಳಾರತಿ ಪೂಜೆ ಅಲ್ಲ ತಾಯಿ. ಮತ್ತೆ ಇದು ಪ್ರಕೃತಿಯ ಪೂಜೆ ಆಗಬೇಕು. ವಿಶಾಲವಾದ ಕಡಲ ತೀರಕ್ಕೆ ಹೋಗು. ಯಾವ ಸಮಯದಲ್ಲಿ? ಬ್ರಾಹ್ಮಿ ಮುಹೂರ್ತಕ್ಕೆ ಹೋಗ್ಬೇಕು ನೀನು. ಮುಂಜಾನೆ ನಸುಕಿನಲೆದ್ದು ಮಾಗ ಸ್ಥಾನವ ಮಾಡಿ ಉಸುಕಿನ ಲಿಂಗವ ಮಾಡಬೇಕಮ್ಮ. ನಸುಕಿನಲ್ಲಿ ಹೇಳಬೇಕು. ನಸುಕು ಅಂದ್ರೆ ಇತ್ತ ಕತ್ಲು ಅಲ್ಲ, ಇತ್ತ ಬೆಳಕು. ಅದಕ್ಕೆ ಮೊದಲು ಹೇಳ್ಬೇಕು ನೀವು. ಎದ್ದು ಸಮುದ್ರ ದಂಡೆಗೆ ಹೋಗಿ ಸ್ನಾನ ಮಾಡಬೇಕು ಸಮುದ್ರದಲ್ಲಿ. ಉಸುಕಿನ ಲಿಂಗ, ನಿನ್ನ ಕೈಯಾರ ನೀನೇ ಮಳಲಿನ ಲಿಂಗ ಮಾಡಬೇಕು. ಅದನ್ನ ಕಾಡು ಪುಷ್ಪಗಳನ್ನು ತಂದು ಅಲಂಕರಿಸಬೇಕು. ನೀ ಚಿನ್ನ ಹಾಕಿ ವಜ್ರ ಹಾಕಿ ಬೆಳ್ಳಿ ಹಾಕಲ್ಲ. ಅಲ್ಲಿ ಆ ಕಾಡು ಪುಷ್ಪಗಳನ್ನು ತಂದು ಅಲಂಕರಿಸಿ 9 ದಿನ ಪೂಜೆ ಮಾಡಬೇಕು. ಒಂದಿನ ಅಲ್ಲ, 9 ದಿನ. 9 ದಿನ ಪೂಜೆ ಮಾಡು ತಾಯಿ. 8 ದಿನಗಳ ಪೂಜೆ ಸರಿಯಾಗಿದ್ದಲ್ಲಿ, 8 ದಿನಗಳ ಭಕ್ತಿ ಶಿವನನ್ನು ಮುಟ್ಟಿದಲ್ಲಿ, 9ನೇ ದಿನ ಅಮ್ಮ ಶಿವನೇ ಬರ್ತಾನೆ ತಾಯಿ. ಶಿವನೇ ಬರ್ತಾನೆ. ಶಿವ ಬಂದು ನಿನಗೇನು ಬರಬೇಕು ಅಂತ ಕೇಳ್ತಾನೆ. ಹಾಗೆ ಕೇಳಮ್ಮ, ನನ್ನ ಮಗನಿಗೆ ಬೇಕಾದ್ದನ್ನು ನೀನು ಕೇಳು. ಆಹಾ, ಎಂಥ ವಿಚಾರ ಹೇಳಿಕೊಟ್ರಿ ಗುರುಗಳೇ. ಕೃತಾರ್ಥಳಾದೆ, ಧನ್ಯಳಾದೆ, ಧನ್ಯೋಸ್ಮಿ ಅಂದ್ರೆ ಆ ಗುರುಗಳು ತಟ್ಟನೆ ಮಾಯವಾದ್ರು. ಅದಕ್ಕೆ